10 ದಿರಮ್ದು ಬಿಯರ್ ಕುಡಿಯಕ್ ಬಂದಿದ್ದೀನಿ ಇವತ್ತು. ಏನೋ ಆಸೆ ಆಯ್ತು ಆಯ್ತಾ. ಏನೇ ನಾನು ಹೇಳಿದೆ ಅವ್ರಿಗೆ ಹುಷಾರಿಲ್ಲ, ಅವ್ರನ್ನ ಎಬ್ಸಕ್ಕಾಗಲ್ಲ. ಹೇ ಸ್ನೇಹಿತರೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಸ್ಯಾಂಡಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ಇವತ್ತು ನಾವು ಕಾಫಿ ಕುಡಿತಾ ಇದೀವ, ಬಿಯರ್ ಕುಡಿತಾ ಇದೀವಿ. ಇವಳಿಗೆ ಬಿಟ್ಬಿಟ್ಟಿದ್ದೀನಿ. ನಾನು ಹೇಳಿದ್ದೀನಿ ನೀನು ಎಲ್ಲಾದ್ರೂ ಕರ್ಕೊಂಡು ಹೋಗು, ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಹೋಗೋಣ, ಇವಳೇನೋ ನಾ ಕರ್ಕೊಂಡು ಹೋಗ್ತೀನಿ ಬಾ, ಏನ್ ಕ್ವಶನ್ ಕೇಳ್ಬೇಡ, ನನ್ನ ಹತ್ರ ಬರ್ತಾ ಇರೋ ಅಂದ್ಲು. ಆಯ್ತು ಬರ್ತೀನಿ ಅಂತ ಹೇಳಿ. ಅವಳಿಗೆ ಕಾಫಿ ಬೇಕು ಅಂದ್ಲು, ನನಗ್ ಬಿಯರ್ ಬೇಕಂದೆ. ಅವಳಲ್ಲೂ ಕಾಫಿ ಬಿಯರ್ ಸಿಕ್ಕೋ ಜಾಗಕ್ಕೆ ಕರ್ಕೊಂಡು ಹೋಗು ಅಂತ. ಹಾ, ಕಾಫಿ ಬಿಯರ್ ಹೊಟ್ಟೆ ಒಳಗೆ ಹಾಕೊಂಡು ಏನಾಗಬೇಕೋ ದೇವ್ರಿಗೊಬ್ನಿಗೆ ಗೊತ್ತು. ಒಟ್ಟಲ್ಲಿ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಇವಳು ಅಂತ ನೋಡೋಣ. ಏನ್ ಗೊತ್ತಾ, 10 ದಿರಮ್ದು ಬಿಯರ್ ಕುಡಿಯಕ್ 10 ಗ್ರಾಮ್ ಬಿಯರ್ ಅಷ್ಟೇನಾ? 10 ದಿರಮ್ದು ಬಿಯರ್ ದುಬೈಯಲ್ಲಿ ನಿಮ್ಗೆ ಬೇಕಾ? ನಾನು ಹೋಗ್ತಾ ಇದೀನಿ, ಬನ್ನಿ. ಮತ್ತೆ ಇದು ಯಾವ ಜಾಗ ರಿಷಾ? ಇದು ಬರ್ದುಬಾಯಲ್ಲಿ ಅಂಡ್ ಪರ್ಮಿಟ್ ರೂಮ್ ಅಂತ ಹೇಳೋ ಒಂದು ರೆಸ್ಟೋರೆಂಟ್ ಇರೋದು ಡೈಲಾಗ್ ಹೋಟ್ಲ್ ಅಲ್ಲಿ. ಇದೇನಂದ್ರೆ ಸ್ನೇಹಿತರೆ, ಇದು ಮತ್ತೆ ಪುನಃ ಏನಂದ್ರೆ, ಇದು ಬರ್ದುಬೈ ಅನ್ನೋ ಏರಿಯಾನ ನಿಮ್ಮನ್ನ ಯಾವಾಗಾದ್ರೂ ನೀವು ದುಬೈಗೆ ಬಂದ್ರೆ ಟೂರಿಸ್ಟ್ ಪ್ಲೇಸ್ ಅಂತ ಕರ್ಕೊಂಡು ಬಂದೇ ಬರ್ತಾರೆ. ಸೊ ಆವಾಗ ಇದು 10 ಗ್ರಾಮಿಗೆ ನಿಮ್ಗೆ ಒಂದ್ ಬಿಯರ್ ಸಿಕ್ಕುತ್ತೆ. ಇದು ಡೈಲಿ ಆಫರ್ ಇಲ್ಲ, ಓನ್ಲಿ ವೀಕ್ ಡೇಸ್. ವೆನ್ಸ್ಡೇ ಅನ್ಸುತ್ತೆ, ವೆನ್ಸ್ಡೇ, ಇವತ್ತು ವೆನ್ಸ್ಡೇ. ಸೊ ವೆನ್ಸ್ಡೇ ಮಾತ್ರ ಈ ಆಫರ್ ಇರೋದು. 10 ದಿರಮ್ ಬಿಯರ್ ಮಧ್ಯಾಹ್ನ 12 ಗಂಟೆಯಿಂದ ಸಾಯಂಕಾಲ 8 ಗಂಟೆ ತನಕ. ಸರಿ, ಕುಡಿದು ತೇಲಾಡಿ ಅಂತ. ಸದ್ಯಕ್ಕೆ ನಾನು ಹೋಗ್ತೀನಿ, ನೀವು ಬನ್ನಿ. ಬನ್ನಿ ಹೋಗೋಣ. ಶಿವರಂಜನಿಗೂ ಇವತ್ತು ಕಾಫಿ ಅಂದ್ರೆ ಇವತ್ತವಳು ಕಾಫಿ ನಂದು ಬಿಯರ್ ಕಿನ್ನ ಕಾಸ್ಟ್ಲಿ ಇರುತ್ತೆ. ಏನ್ ಮಾಡ, ಅದೌದು ಅಲ್ವಾ, ಕಾಫಿನೇ ಕಾಸ್ಟ್ಲಿ. ಎನಿವೆ ಹೋಗೋಣ ಸ್ನೇಹಿತರೆ, ಬನ್ನಿ ತೋರಿಸ್ತೀವಿ 10 ದಿರಮ್ ಬಿಯರ್. ಯಾರು ಈ ಚೆಲುವೆ? ನೋಡಿ, ನಿಂತ್ಕೊ ತೋರಿಸ್ತೀನಿ ಪೂರ ನನ್ನ ಸ್ನೇಹಿತರಿಗೆ. ನಿಲ್ಲೋ, ನೋಡಿ ಹಿಂದೆ ತಿರ್ಗೆ. ನೈಸ್. ಏಯ್ ಸುಮ್ಮನೆ ನಿನ್ ತಲೆ ನಿಂದು. ಸೊ ಶಿವರಂಜನಿ ಬ್ಯುಸಿಯಾಗಿ ನೋಡ್ತಾ ಇದ್ದಾಳೆ. ನಾನು ಬ್ಯುಸಿಯಾಗಿ ನನಗೇನು ಸಿಕ್ಕುತ್ತೆ ಅಂತ ಹುಡುಕ್ತಾ ಇದ್ದೀನಿ. ಹೋಟೆಲ್ ಜಾಗ ಇಲ್ವಾ? ಬರೀ ಕುಡಿಲಿಕ್ಕೆ ಮಾತ್ರ ಬೇಕಾ ನಿಂಗೆ? ಏನು ಗೊತ್ತಾ, ಹೋಟೆಲ್ ಜಾಗ ಇಲ್ವಾ? ಇದೆ ಸೌತ್ ಇಂಡಿಯನ್ಗೆ ಜಾಗ ಇದೆ. ಇದು ಬೇಡ. ಅದಕ್ಕೆ ನಾನೇನು ಅನ್ಕೊಂಡೆ ಅಂದ್ರೆ MTR ಹೋಗೋಣವೇನೆ. ಹಾ, ಇವಾಗ ಆದ್ರೆ ಏನ್ ಗೊತ್ತಾ, ಒಂದು ಡ್ರಿಂಕ್ ಅಲ್ಲಿ ನಾ ಒಂದು ಸಿಪ್ಪಾದ್ರೂ ಕುಡಿಸ್ತೀನಿ ಶಿವರಂಜನಿ. ನನ್ನನ್ನ ಏನ್ ಹೇಳ್ತಾರೆ, ಭ್ರಷ್ಟ ನೋಡಿ, 10 ದಿರಮ್ಗೆ ಯಾರಾನ ಕುಡ್ದಿಲ್ಲ ಅಂದ್ರೆ ಅದು ಭ್ರಷ್ಟ. ಅದು ಭ್ರಷ್ಟ. ಅಲ್ಲಿ ಹೋಗಿ ತಿನ್ನೋಣ ಚೆನ್ನಾಗಿ, ಫಸ್ಟ್ ಕ್ಲಾಸ್. ಇದೀನಿ ಹೋಗೋಣ, ಅಲ್ಲಿ ನೋಡೋಣ ಹೆಂಗಿದೆ ಅಂತ. ಒಂದ್ಸತಿ ಹೋಗಿದ್ದೀನಿ ನಾನು. ಸ್ವಲ್ಪ ಬೇರೆನೆ ಮಾಡ್ತಾರ ಅವ್ರದೆಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ, ಬಟ್ ಚೆನ್ನಾಗಿದೆ. ಹೋಗೋಣ. ಇಲ್ಲಿ ಪರವಾಗಿಲ್ಲ, ಇಲ್ಲಿ 10 ದಿರಮ್ ಕುಡಿದ್ಮೇಲೆ ಅಲ್ಲಿ ಖರ್ಚು ಮಾಡ್ಬೋದು. ಖರ್ಚಿಗೆ ಏನಂತ ಅಷ್ಟೇ. ಅಲ್ಲ, ಚಿನ್ನದ ಬ್ಲೌಸ್ ಸ್ಕರ್ಟ್ ಹಾಕೋರು ಮಾತಾಡ್ತಿರೋದು ಇದನ್ನ ಅಲ್ವಾ? ಕರೆಕ್ಟ್. ಸೊ ಇವಾಗ ಏನಾಯ್ತು ಗೊತ್ತಾ? ಏನಾಯ್ತು ನನಗೆ ಗೊತ್ತು, ನೀನು ಹೇಳು ಸ್ನೇಹಿತರಿಗೆ ಹೇಳು. ಸ್ನೇಹಿತರಿಗೆ ಏನಂತ ಅಂದ್ರೆ, ಬಿಯರ್ ಅಲ್ಲ, ಅದಕ್ಕಿಂತ ಜಾಸ್ತಿ ಚಾಯ್ಸ್ 10 ದಿರಮ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಬಿಯರ್ ಎಲ್ಲ ಕುಡಿಯೋದು ಅಂದ್ರೆ ಜಿನ್ ಕುಡಿತಾರೆ. ಒಳ್ಳೇದಾಯ್ತು. ಏನೇನಿದೆ 10 ದಿರಮ್ ಆಫರ್ ಅಲ್ಲಿ ನಿಮ್ಗೆ 30, ಓಕೆ, ಜಾಸ್ತಿ ಫುಲ್ ಬಾಟ್ಲ್ ಏನಿಲ್ಲ, 30 ಅಷ್ಟೇ. ಜಿನ್ ಅಥವಾ ರೆಡ್ ಲೇಬಲ್ ವಿಸ್ಕಿ ಇದೆ, ಆಮೇಲೆ ಯಾವ್ದೋ ಒಂದು ಓಡ್ಕಾ ಇದೆ, ಆಮೇಲೆ ಇನ್ನೊಂದು ಅವರೇನೋ ಬಕಾಡಿ ಅಂದ್ರು. ಬಕಾಡಿ ಇದೆ. ಸೊ 4 ಡ್ರಿಂಕ್: ಬಕಾಡಿ, ಜಿನ್, ವಿಸ್ಕಿ, ಓಡ್ಕಾ. 4
ಅಬೂಬಕ್ಕರಲ್ಲಿ ನೀವು ಯಾವ್ದಾನ ತಗೊಳ್ಳಿ 10 ಗ್ರಾಮು 10 ದಿರಮ್ಗೆ 30 ml ಕೊಡ್ತಾರೆ, ಆಮೇಲೆ ಒಂದು ಸೋಡಾ ಕೊಡ್ತಾರೆ, ಐಸ್ ಕೊಡ್ತಾರೆ, ಅಂಡ್ ಲೈಮ್ದು ಒಂದು ಪೀಸು ಇದೆ ಇದ್ರೊಳಗೆ. ಓ ಹಾಗೆ. ಇವಾಗ ನಾನು ಇದನ್ನ ಕುಡಿತೀನಿ. ಲೇ ನನಗೆ ಬರೀ ಸೋಡಾ ಕೊಡಮ್ಮ. ನಿನಗೆ ಸೋಡಾನೇ ಕೊಡೋದೆ. ನನಗೆ ಸೋಡಾ ಕೊಡು. ನಿನಗೆ ಬರೀ ಸೋಡಾ. ಸೋಡಾ ಹಾಕು. ನಿನಗೆ ಅದಕ್ಕೆ ಅವಳು ಬರೀ ನಿಂಬೆ ಹಣ್ಣು ಅಂಡ್ ಐಸ್ ಹಾಕಿದಾಳೆ ಅಷ್ಟೇ. ಸರಿ ಅಷ್ಟೇ ಕೊಡುತ್ತೆ. ನಾನು ತಗೋತೀನಿ. ನೀನ್ ತಗೋ. ಎಸ್. ಸೊ ಹಾಗೆ ಒಳಗ್ ಬಂದಾಗ ಬಿಯರ್. ಬಟ್ ಈ ವೆದರ್ ಅಲ್ಲಿ ಬಿಯರ್ ಏನಕ್ಕೆ ಕುಡಿಯೋದು? ಏನಕ್ಕೆ ಬೇಕು? ಸ್ವಲ್ಪ ಬೆಚ್ಚಗೆ ಕುಡಿಯೋಣ. ಚೀರ್ಸ್ ಮಾಡೋ ಫ್ರೆಂಡ್ಸಿಗೆ. ನೀವು 10 ಡ್ರಿಂಕ್ ತಗೊಳ್ಳಿ. ಪರ್ಮಿಟ್ ರೂಮ್ ಅಂತ ಜಾಗ. ಬಟ್ ಅದು ಏನದು 10 ಗ್ರಾಮ್ಸ್ ಬಿಯರ್ ಅಂದಿದ್ದು ಅದು ಚೇಂಜ್ ಆಗಿದೆಯಾ? ಏನದು? ಏನಿತ್ತು ಮೊದಲು 10 ದಿರಮ್ ಬರೀ ಬಿಯರ್ ಇರೋದು, ಡ್ರಿಂಕ್ಸ್ ಏನು ಕೊಡ್ತಾ ಇರ್ಲಿಲ್ಲ. ಸೊ ಇವಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ. ಅದರಿಂದ ಅವ್ರೇನ್ ಮಾಡಿದ್ದಾರೆ, ಬಿಯರ್ ನ ರಿಮೂವ್ ಮಾಡಿ 4 ಆಫರ್ಸ್ ಇಟ್ಟಿದ್ದಾರೆ. ಆಕ್ಚುಲಿ ಇದು ಎನಿ ಡೇ ಬೆಟರ್ ಅಲ್ವಾ ಬಿಯರ್ ಕಿಂತ? ಮೇನ್ಲಿ ಬಿಕಾಸ್ ಏನ್ ಗೊತ್ತಾ, ಈ ಪರ್ಮಿಟ್ ರೂಮ್ ಅಂತ ಹೇಳೋ ಹೋಟೆಲ್ ನಾವ್ ಆಗ್ಲೇ ಹೇಳ್ದಂಗೆ ಇದು ಮೆಜೆಸ್ಟಿಕ್ ಹೋಟ್ಲೊಳಗಿರೋದು. ಇಲ್ಲಿ ತುಂಬಾ ಜನ ಟೂರಿಸ್ಟ್ ಲೈಕ್ ಇಂಡಿಯನ್ಸ್, ಚೈನೀಸ್, ರಷ್ಯನ್ಸ್ ಎಲ್ಲರೂ ಇಲ್ಲಿ ಬಂದು ಸ್ಟೇ ಮಾಡ್ತಾರೆ. ಕರೆಕ್ಟ್. ಸೊ ಆವಾಗ ಚಾಯ್ಸಸ್ ಜಾಸ್ತಿ ಇದ್ರೆ ಒಳ್ಳೇದಲ್ಲ. ಹೌದು. ಆಮೇಲೆ ಇಲ್ಲಿ ಇವಾಗ ನಾವು ಬಂದಿರೋದು ಇನ್ನ ಈವ್ನಿಂಗ್ 4 o'clock ಅಷ್ಟೇ. ಬಟ್ ಈವ್ನಿಂಗ್ ನೀವು ಬಂದ್ರೆ ರಶ್ ಇರುತ್ತೆ ತುಂಬಾ. ಫುಡ್ ತುಂಬಾನೇ ಚೆನ್ನಾಗಿದೆ ಇಲ್ಲಿ. ಅಂಡ್ ಖಾರವಾಗಿರುತ್ತಾ ಹೇಳು? ಹೌದಾ, ಅದು ಹೇಳು. ಇಲ್ಲಿ ಜಾಸ್ತಿ ಜನ ಇಂಡಿಯನ್ಸ್ ಬರೋದ್ರಿಂದ ಇವ್ರ ಫುಡ್ ತುಂಬಾ ಸ್ಪೈಸಿ ಆಗಿ ಚೆನ್ನಾಗಿ ಮಾಡ್ತಾರೆ. ಸ್ನೇಹಿತರೆ, ಚಿಯರ್ಸ್. ಸೋಡಾ ಚಿಯರ್ಸ್. ಸೋಡಾ ಲೈವ್. ಸೊ ನಾನಾದ್ರೂ 10 ದಿರಮ್ ಕೊಟ್ಟು ಕುಡಿತಾ ಇದೀನಿ, ಇವಳು ಬಿಟ್ಟಿ ಕುಡಿತಾ ಇದ್ದಾಳೆ. ಬಿಟ್ಟಿ ಸೋಡಾ. ಅಷ್ಟೇ ಅಲ್ಲ ಅವಳಿಗೆ ತಿನ್ನೋ ಕೊಟ್ಟಿದ್ದಾರೆ. ನೋಡಿ ಏ ಬೋಟಿ ನೋಡಿ. ಆ ಬೋಟಿಗೆ ಎಷ್ಟು ತರ ಚಟ್ನಿ ನೋಡಿ. ಒಬ್ಬ ದೇವ್ರೆ. ನಾವೆಲ್ಲ ಬೋಟಿ ಏನ್ ಸಿಂಪಲ್ ಅಂದ್ರೆ ಇಲ್ಲಿ ಫುಲ್ ಚಟ್ನಿ ಎಲ್ಲ ಹಿಂಗ ಹಾಕೊಂಡ ನಂಗೆ ಇಷ್ಟು ವೆರೈಟೀಸ್ ಚಟ್ನಿ. ನಾನು ಇದರಿಂದ ಸ್ಟಾರ್ಟ್ ಮಾಡ್ತೀನಿ. ಏನ್ ಚಟ್ನಿನೇ? ಸೂಪರ್ ಖಾರ ಇದೆ ಕಣೆ. ಏನಿದು? ಹಂಗಾರೆ ನನಗೆ ಅದು. ಮಾವಿನಕಾಯಿನ ಅಂತ ಗೊತ್ತಿಲ್ಲ. ಮಾವಿನಕಾಯಿ ಇದೆ, ಟೊಮೆಟೊ ಇದೆ, ಚಿಲ್ಲೀಸ್ ಇದೆ. ಬಟ್ ಚೆನ್ನಾಗಿದೆ, ವೆರಿ ಟೇಸ್ಟಿ. ಇವಳು ಆಕ್ಚುಲಿ ರಿಷಾ ಜಾಸ್ತಿ ಖಾರ ತಿನ್ನಲ್ಲ, ಖಾರ ತಿನ್ನೋದು ನಾನು. ಬಟ್ ಸೋ ಟೇಸ್ಟಿ. ಹೌದಾ? ನಾನು ಬೇರೆ ಟ್ರೈ ಮಾಡ್ತೀನಿ, ನಿಲ್ಲು. ಅವಳೇನೋ ಆ ಕಡೆ ಪಕ್ಕದ್ದು ಟ್ರೈ ಮಾಡಿದ್ಲು, ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಇದು ತೆಂಗಿನಕಾಯಿ ಚಟ್ನಿನಾ? ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲಪ್ಪ. ನಾನೇನೋ ಬಿಳಿ ಬಿಳಿ ನೋಡ್ಕೊಂಡು ಏನೋ ಅನ್ಕೊಂಡ್ರೆ ಇದು ನಮ್ದು ತೆಂಗಿನಕಾಯಿನೂ ಅಲ್ಲ, ಹುರ್ಗಡ್ಲೆ ಚಟ್ನಿ. ನೀನಾಗ್ಲೇ ಅವ್ರು ಕೇಳಿಸ್ಕೊಂಡಿರ್ಬೇಕು, ಸೌತ್ ಇಂಡಿಯನ್ ತಿನ್ನಕ್ ನಾನು ಬೇರೆ ಕಡೆ ಹೋಗ್ತೀನಿ ಅಂತ. ಅದಕ್ಕೆ ಅವರು ಇಲ್ಲ ಬಿಡಲ್ಲ ನಿನ್ನ ಅಂದ್ಬಿಟ್ಟು ಚಟ್ನಿ ಹಾಕ್ಬಿಡ್ತಾರೆ. ಇನ್ನೊಂದು ಟ್ರೈ ಮಾಡಂಗಾರೆ. ಪಕ್ಕದಲ್ಲಿ ಏನಾದ್ರು ಏನ್ ಹೇಳ್ತಾರೆ, ದೋಸೆ ಗೀಸೆ ಇಟ್ಕೊಂಡಿದ್ರೆ ಚೆನ್ನಾಗಿತ್ತು. ಅಲ್ಲ, ಇದೆ ಇವ್ರ ಹತ್ರ, ಗೊತ್ತಾ? ದೋಸೆ ಇದೆ, ಎಲ್ಲ ಇದೆ. ಅಪ್ಪ ನಾನು ಇದನ್ನಂತೂ ಟ್ರೈ ಮಾಡಲ್ಲ. ಗ್ಯಾರಂಟಿ ಬೇರೆ ಏನೋ ಇರ್ತೀವಿ. ಇಲ್ಲ ಅದು ಇದಿರುತ್ತೆ. ಟ್ರೈ ಮಾಡಿ ಇವಾಗ. ಟ್ರೈ ಮಾಡಿ ನೋಡೋಣ ಇದೇನಂತ. ಟೊಮೆಟೊ ಚಟ್ನಿನಾ? ಮೈನಸ್. ಓಕೆ, ಸೇಫ್ಟಿ. ಒಂದು ಕೋಕೋನಟ್ ಮೈನಸ್. ನೀನು ಇನ್ನೊಂದು ಟ್ರೈ ಮಾಡ್ತೀನಿ. ಎಷ್ಟು ದೊಡ್ಡದಾಗಿ ತಗೋತಾ ಇದ್ದೀನಿ. ಖಾರ ಇದ್ರೆ ಮುಗೀತು ನಂದು. ಖಾರ ಇದ್ರೆ ನಾನು ಫಿನಿಶ್ ಮಾಡ್ತೀನಿ, ಯೋಚನೆ ಮಾಡಬೇಡ. ಚೆನ್ನಾಗಿದೆ. ನಮ್ಮ ಮಿಂಟ್ ಡಿಪ್. ಮಿಂಟ್ ಚಟ್ನಿ ಅದೇ. ಸುಮ್ಮನೆ ಇದು ಸ್ಯಾಂಡ್ವಿಚ್ಗೆಲ್ಲ ಹಾಕ್ತೀವಿ ನೋಡು, ಆ ಟೈಪು ಅಲ್ವಾ? ಸೇಮ್. ಬಟ್ ಚೆನ್ನಾಗಿದೆ, ಖಾರ ಇಲ್ಲ ಅಷ್ಟು. ಬಟ್ ಇವಾಗ ನೀನು ಅದನ್ನು ಟ್ರೈ ಮಾಡಿ ನೋಡು. ಚಟ್ನಿ ನೀನು ಹೇಳಿದೆ ದೋಸೆ ಚಟ್ನಿ. ಬೆಳಿಗ್ಗೆ ಚಟ್ನಿ ಉಳಿದಿರ್ಬೇಕು ನಮ್ಗೆ ಕೊಟ್ಬಿಡಿ. ಗ್ಯಾರಂಟಿ ಹಂಗೆ ಮಾಡಿದ್ದಾರೆ. ಏನ್ ಗೊತ್ತಾ, ನನ್ನ ಉಪ್ಪಿಟ್ಟು ವಿಡಿಯೋ, ನಮ್ದು ಉಪ್ಪಿಟ್ಟು ವಿಡಿಯೋ ನೋಡಿರ್ಬೇಕು ಇವರು. ಅದಕ್ಕೆ ಏನ್ ಮಾಡಿದ್ದಾರೆ, ಏನೋ ಉಳಿದಿದ್ದನ್ನೆಲ್ಲ ತೆಗೆದು ತಲೆ ಮೇಲೆ ಹಾಕ್ಬಿಟ್ಟು ತಿನ್ರಿ ಅಂತ ಬಿಟ್ಬಿಟ್ಟಿದ್ದಾರೆ. ಕುಡ್ದವ್ರಿಗೆ ಏನ್ ಗೊತ್ತಾಗತ್ತೆ ಏನ್ ತಿಂದಿದ್ದಾರೆ ಅಂತ. ಅದನ್ನ ಫ್ರೀ ಕೊಡ್ತಾ ಇದ್ದಾರೆ ಅಂದ್ರೆ ಹೆಂಗಿದೆ ಅದು? ಮಯೋನೀಸ್ ಅಷ್ಟೇ, ರೆಗ್ಯುಲರ್ ಮಯೋನೀಸ್. ನಂಗೆ ಇದು 3 ತಿಂದ್ಮೇಲೆ ಮಯೋನೀಸ್ ನಾನು ಇಲ್ಲ ಅಂದ್ರೂ ನಂಗೆ ಇಷ್ಟ ಆಗಲ್ಲ ಅಲ್ವಾ? ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಇವಾಗ ನೀನ್ ಹೇಳ್ಬೇಕು ಅದು ಏನಂತ. ಏನೋ ಖಾರ ಜಾಸ್ತಿ ಇದೆ, ಖಾರ ಜಾಸ್ತಿ ಇದೆ ಅಲ್ಲ. ನನಗ್ ಖಾರ ಅದು
ಅದಕ್ಕೆ ಖಾರ ಅಂದರೆ ನನಗೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋಣ. ಎಷ್ಟು ಚೆನ್ನಾಗಿದೆ ಅಲ್ವೇ, ಇದು ಬೆಸ್ಟ್ ಅಲ್ವಾ ಎಲ್ಲದಕ್ಕಿಂತ? ಇದು ನಿಜವಾಗ್ಲೂ ಚೆನ್ನಾಗಿದೆ. ಯಾರಾದರೂ ಕುಡ್ದಿರೋದೆಲ್ಲ ಕಿತ್ಕೊಂಡು ಕರೆಕ್ಟ್ ತಾನೆ ನೋಡಿ, ಸಿ ಕರೆಕ್ಟಾಗಿ ನಾನು ಇಲ್ಲ ಕುಡ್ದಿದ್ದೆಲ್ಲ ಇಳಿದೋಗುತ್ತೆ. ಬಟ್ ಅದರಲ್ಲಿ ಏನೇನಿದೆ ಅಂತ ಹೇಳಿ ತುಂಬ ಮೆಣಸಿನ ಪುಡಿ ಟೇಸ್ಟ್ ಬರ್ತಾ ಇದೆ ನನಗೆ ಅಲ್ವಾ? ಧೈರ್ಯ ಮಾಡಿ ಬರೀ ಅದನ್ನೇ ತಿಂತಾ ಇದ್ದಾಳೆ. ನನಗೆ ಖಾರ ಇಷ್ಟನೇ, ಏನಿಲ್ಲ. ಟೊಮೆಟೊಸ್, ಗ್ರೀನ್ ಚಿಲ್ಲಿ, ಆಮೇಲೆ ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಅಷ್ಟೇ. ಇದು ಗ್ರೀನ್ ಚಿಲ್ಲಿ ಚೆನ್ನಾಗಿ ಹಿಂಗೆ ನುರಿದು ಬಿಟ್ಟಿದ್ದಾರೆ, ಇಲ್ಲ ಸಣ್ಣ ಕಟ್ ಮಾಡಿ ಗ್ರೈಂಡ್ ಮಾಡಿಬಿಟ್ಟಿದ್ದಾರೆ. ಲೈಕ್ ಇಟ್, ವೆರಿ ನೈಸ್. ಇವಾಗ ನೋಡಿ ಇಷ್ಟೊತ್ತಿಗೆ ಖಾಲಿ ಇದ್ದಾರೆ, ಯಾಕಂದರೆ ನಾವು ಬಂದಿರೋದು 4 ಗಂಟೆಗೆ. 4 ಗಂಟೆಗೆ ಯಾರು ಕುಡಿತಾರೆ ಹೇಳಿ, ನಾವು ಬಿಟ್ಟರೆ? ನಾವಲ್ಲ, ನಾನು. ಹೆಂಗಿದೆಯಾ ರಿಷಾ ನಿನ್ನ ಡ್ರಿಂಕು? ಸೂಪರ್ ಆಗಿದೆ. ಡ್ರಿಂಕ್ ಜೊತೆ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾ? ಎಲ್ಲರೂ ನಮ್ಮ ಥರ ಏನಕ್ಕೆ ಪ್ಯಾಷನೇಟ್ ಆಗಿರಲ್ಲ ಅಂತ. ಕರೆಕ್ಟ್ ಅಂದರೆ ಇವಾಗ ನೋಡು, ಎಲ್ಲಾನು ಅಷ್ಟೇ ಅಲ್ಲ. ಇವಾಗ ನಾವು ಯಂಗ್ ಏಜಲ್ಲಿ ಒಂದೊಂದ್ಸಲ ಎಷ್ಟೊಂದು ಏನೇನೋ ಡ್ರೀಮ್ಸ್ ಇರುತ್ತೆ ನಮ್ಗಲ್ಲ, ಆವಾಗ ಮಾಡೋಕ್ಕಾಗಲ್ಲ. ಕರೆಕ್ಟ್. ಬಿಕಾಸ್ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಏನೋ ಒಂದು ಅವಾಗ ಪ್ರಿಯಾರಿಟಿ. ಅದು ಸ್ಪೆಷಲಿ ನಮ್ಮ ಜನ್ರೇಷನ್ ಅವರು ಹೆಂಗಿತ್ತಂದ್ರೆ ಓದೋ ಟೈಮಲ್ಲಿ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ನಂಗೆ ಇನ್ನೂ ನೆನಪಿದೆ. ನನ್ಗೆ ಡಾನ್ಸ್ ಮಾಡೋದು ಇಷ್ಟ ಆಯ್ತು ಆ್ಯಂಡ್ ಸ್ಪೋರ್ಟ್ಸ್ ಇಷ್ಟ ಆಯ್ತು. ಬಟ್ ಅವಾಗ ಒಂದಿತ್ತು ಮಾರ್ಕ್ಸ್ ಕಾರ್ಡಲ್ಲಿ ಏನು ಬರುತ್ತೆ ಅಂತ. ಕರೆಕ್ಟ್. ನಮ್ಮ ಡ್ಯಾಡಿ ಯಾವಾಗಲೂ ಕೇಳೋರು, ಇದೆಲ್ಲ ಆಯ್ತು ಬಿಡು, ನಿಮ್ದು ಸ್ಪೋರ್ಟ್ಸ್ ಅಂತೆ ಡಾನ್ಸ್ ಅಂತೆ, ಮಾರ್ಕ್ಸ್ ಕಾರ್ಡ್ ತೋರ್ಸಮ್ಮ. ಕರೆಕ್ಟ್. ಹಂಗಂದು ಒಂದು ಬಟ್ 1 point you give up all that. ಕರೆಕ್ಟ್. ಬಟ್ ನಾನೇನು ಹೇಳೋದು, ಅದು ಓಕೆ, ಅದು ಕರೆಕ್ಟ್. ಪೇರೆಂಟ್ಸ್ಗೂ ಪಾಪ ಅವಾಗ ಏನು ಗೊತ್ತಿತ್ತು, ಅವ್ರು ಕರೆಕ್ಟ್ ಏನು ಅನಿಸ್ತು ಅದು ಮಾಡಿದ್ರು. ಸರಿ. ಬಟ್ ಇವಾಗ ಮಕ್ಕಳು ದೊಡ್ಡವರಾದ್ರು, ಆವಾಗ ಎಲ್ಲ ಲೇಡೀಸು, ಇವನ್ ಜೆಂಟ್ಸ್, ನಾಟ್ ಓನ್ಲಿ ಫಾರ್ ಲೇಡೀಸ್, ಹೌದೌದು, ಅವ್ರಿಗೆ ಒಂದು ಪ್ಯಾಷನ್ ಏನಿರುತ್ತಲ್ಲ ಅದು ಕಲ್ಟಿವೇಟ್ ಮಾಡಿ. ಕರೆಕ್ಟ್. ಯಾಕೆ ಗೊತ್ತಾ, ಇವಾಗ ನಮ್ಮನೇಲಿ ಸಂತೋಷ್ಗೆ ಬೈಕ್ ತುಂಬಾ ಇಷ್ಟ. ಬೆಂಗಳೂರಲ್ಲಿದ್ದಾಗ ನಾವು ಬೈಕ್ ಓಡಿಸ್ತಾ ಇದ್ವಿ. ಕರೆಕ್ಟ್. ಆಮೇಲೆ ನಾವು ಇಲ್ಲಿ ಬಂದು ಇವಾಗ ಎಷ್ಟು 22 ವರ್ಷ. ಅವನ್ ಇಲ್ಲಿ 3 ವರ್ಷದ ಹಿಂದೆ ಬೈಕ್ ಲೈಸೆನ್ಸ್ ತಗೊಂಡು ಒಳ್ಳೆ ಫ್ಯಾನ್ಸಿ BMW ಬೈಕ್ ತಗೊಂಡ. ಏನಕ್ಕಂದ್ರೆ ನಮ್ಗೆ ಬೈಕ್ ಓಡಿಸೋದು ತುಂಬಾನೇ ಇಷ್ಟ. ಕರೆಕ್ಟ್. ಸೊ ಹಿ ಕಲ್ಟಿವೇಟ್ಸ್ ದಟ್. ಕರೆಕ್ಟ್. ಹಾಗೆ ಅವನಿಗೆ ಡೆಸರ್ಟ್ ಅಲ್ಲಿ 4-wheel ಡ್ರೈವ್, ಇದರಲ್ಲಿ ಆಫ್ ರೋಡಿಂಗ್ ಮಾಡಕ್ ಇಷ್ಟ. ಹಿ ಡಸ್ ದಟ್. ಕರೆಕ್ಟ್. ಸೊ ನಂದು ಪಾಯಿಂಟ್ ಏನಂದ್ರೆ, ಹೀಗೆ ಏನಾದ್ರೂ ಇದ್ರೆ ಬೆಳೆಸ್ಕೊಂಡು ಹೋಗಿ ಅಂತ. ಏಜ್ ಇಸ್ ನಾಟ್ ಅ ಲಿಮಿಟ್. ಅಬ್ಸಲ್ಯೂಟ್ಲಿ. ಆಮೇಲೆ ಬೇರೆಯವ್ರನ್ನ ಬ್ಲೇಮ್ ಮಾಡಬೇಡಿ, ಅಯ್ಯೋ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅದು ಇದು, ಟೈಮ್ ಮಾಡ್ಕೊಳ್ಳಿ ಒಂಚೂರು. ಕರೆಕ್ಟ್. ನಿನ್ನ ಒಪಿನಿಯನ್ ಏನು? ಕರೆಕ್ಟ್, ಹೇಳ್ತೀನಿ. ನನ್ನ ಒಪಿನಿಯನು ಅಷ್ಟೇನೆ. ಅದೇನಂದರೆ, ಮದುವೆ ಯಾರು ಏನೇ ಇರಲಿ, ಎಷ್ಟೊಂದು ಟ್ಯಾಲೆಂಟ್ ಇರುತ್ತೆ ಕೆಲವರಿಗೆ. ಹಾಡು ಹೇಳ್ತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಇನ್ನೇನೋ ಮಾಡ್ತಾ ಇರ್ತಾರೆ, ಸ್ಪೋರ್ಟ್ಸಲ್ಲಿ ಇರ್ತಾರೆ. ಎಷ್ಟು ಟ್ಯಾಲೆಂಟ್ ಇರುತ್ತೆ ಅಂದರೆ, ಒಂದ್ಸತಿ ಮದುವೆ ಆದಮೇಲೆ ಮದುವೆ ಕಮಿಟ್ಮೆಂಟ್ ಅಂತೆ, ಮಕ್ಕಳಂತೆ, ಇನ್ನೊಂದಂತೆ ಮತ್ತೊಂದಂತೆ, ನಮ್ಮನ್ನು ನಾವೇ ಮರ್ತುಬಿಟ್ಟು ಎಲ್ಲದನ್ನು ತೆಗೆದು ಗುಡ್ಡೆ ಹಾಕೋದು ಅಂತಾರೆ ನನಗೆ ಪಕ್ಕಕ್ಕೆ ಹಾಕ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಒಂದು ಜೀವನ ನಡೆಸ್ತಾ ಇರ್ತೀವಿ. ಆದರೆ ಯಾವುದನ್ನು ಜೀವನ ಅದು ಮಾಡಲೇಬೇಕು. ನಾನು ಅದನ್ನು ಮಾಡಿ ತಪ್ಪಂತ ಹೇಳ್ತಾ ಇಲ್ಲ, ಯಾಕೆಂದರೆ ಮಕ್ಕಳಿಗೆ ನಮ್ಮದು ಅಟೆನ್ಷನ್ ಬೇಕು, ನೀವು ಕರೆಕ್ಟ್ ಟೈಮಿಗೆ ಕೊಟ್ಟಿರ್ತೀರಾ, ಎಲ್ಲ ಮಾಡ್ತೀವಿ, ಎಲ್ಲ ಮಾಡಿ. ಆದರೆ ಏನಂದರೆ, ಒಂದು ವಯಸ್ಸಾದಮೇಲೆ, ಇವಾಗ ನನ್ನನ್ನೇ ತಗೊಳ್ಳಿ, ಆಯಿತು ನಾನು ಆ್ಯಕ್ಟ್ರೆಸ್ಸು, ಇನ್ನೊಂದು ಮತ್ತೊಂದು ಎಲ್ಲ ಹೌದು. ಅದಾದಮೇಲೆ ಕಂಪ್ಲೀಟ್ಲಿ ಕಟ್ಟು ಫುಲ್ಲು ಕೆಲಸ, ಮನೆ, ಮಕ್ಕಳು, ಹಾಗಾಯಿತು. ಅದಾದಮೇಲೆ ಇವಾಗ ಮಕ್ಕಳೆಲ್ಲ ದೊಡ್ಡವರಾದರು, ಅಲ್ಲಿ ಇಲ್ಲಿ ಓದಕ್ಕೆ ಹೋಗಿದ್ದಾರೆ. ನಾನೇನು ಮಾಡೋದು, ಕೂತ್ಕೊಂಡು ನನ್ನ ಓಲ್ಡ್ ಪ್ಯಾಷನ್ ಏನಿದೆ ಎಲ್ಲ ಜನರ ಮುಂದೆ ಬರೋದಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಗೆ ಸ್ನೇಹಿತರೆ, ಏನು ಗೊತ್ತಾ, ಯಾವುದನ್ನು ನಿಮ್ಮನ್ನು ನೀವು ಬಿಟ್ಟಾಕೋಬೇಡಿ, ಆಯಿತಾ? ಯಾವುದೋ ನಿಮ್ಗೊಂದು ಇಷ್ಟ ಇದೆಯಾ, ಹಾಡು ಹೇಳೋಕ್ಕೆ ಇಷ್ಟ ಇದೆಯಾ, ಹಾಡು ಹೇಳಿ, ಅದನ್ನು ಯಾವುದನ್ನು ಬಿಡಬೇಡಿ. ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಇದೆಯಾ, ಡ್ಯಾನ್ಸ್ ಮಾಡಿ. ಈ ಥರ ಏನಾದರೂ ಈ ವ್ಲಾಗೆಲ್ಲ ಏನಾದರೂ ಎಲ್ಲರ ಕೈನಲ್ಲೂ ಫೋನು, ಎಲ್ಲರೂ ವ್ಲಾಗರ್ಸೇ, ಮಾಡಿ, ತಪ್ಪೇನೂ ಇಲ್ಲ. ಏನಂದರೆ, ಬಿಟ್ಟು ಹಾಕ್ಕೊಂಡು ನಾನು ಹಂಗೆ ಮಾಡ್ಬೋದಿತ್ತು, ನಾನು ಹಿಂಗೆ ಮಾಡ್ಬೋದಿತ್ತು, ಹಂಗೆ ಮಾಡೋದಿತ್ತು ಅಲ್ಲ, ಮಾಡಿ ಅಷ್ಟೇ. ನಾನು ಹೇಳೋದು ಅದೇನೆ, ಮಾಡಿ. ಇವಾಗ ಶಿವರಂಜನಿ ಹೇಳಾಯ್ತಲ್ವಾ, ನೀವೆಲ್ಲರೂ ಏನೋ ಮಾಡಿಬಿಟ್ಟು ತೋರಿಸಿ ನಮಗೆ ಏನಾದರೂ. ಸ್ನೇಹಿತರೆ, ಏನು ಗೊತ್ತಾ, ನಾನು ತುಂಬ ಜನ ನೋಡಿದ್ದೀನಿ. ನಾವು ಇವಾಗ ಅದನ್ನೇ ಮಾತಾಡ್ತಾ ಇದ್ವಿ, ನಮ್ಗೆ ಯಾರೋ ಒಬ್ರು ಗೊತ್ತಿದ್ದಾರೆ, ಆಯಿತಾ? ಅವರು ಅಷ್ಟೇ ತುಂಬ ಒಳ್ಳೆ ಸಿಂಗರು.
ಎಲ್ಲ ಬಿಟ್ಟಾಕ್ಬಿಟ್ಟು ಏನು ಹಾಡು ಹೇಳಲ್ಲ ಏನು ಹೇಳಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದಾರೆ. ಬಟ್ ಒಂದೊಂದ್ಸತಿ ನಮ್ದು ಏನಾದ್ರು ಹಿಂಗೇನಾದ್ರು ಸಿಗ್ತಾ ಒಂದು ಹಾಡು ಹೇಳಿದ್ರೆ ಎಷ್ಟೋ ಚೆನ್ನಾಗಿ ಹಾಡು ಹೇಳ್ತಾಳೆ ಅಂದರೆ ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾಳೆ. ಹಾಡು ಹೇಳಲ್ಲ, ಯಾಕೆ ಹೇಳಬಾರ್ದು? ಹೇಳಿ ಅಲ್ಲ, ಮಾಡಿ, ನಿಮ್ದು ಏನಿದೆ ಅದನ್ನ ಮುಂದುವರಿಸ್ಕೊಂಡು ಹೋಗಿ. ಕರೆಕ್ಟ್. ಸಣ್ಣ ಸಣ್ಣ ಮನೆ ಪಾರ್ಟಿಗಳಲ್ಲಿ ಅಲ್ಲಿಂದನೇ ಶುರು ಮಾಡ್ಕೊಳ್ಳಿ, ಹಾಡೋದು ಇನ್ನೊಂದು ಮತ್ತೊಂದು ಎಲ್ಲ ಅಲ್ವಾ ರೀಶಾ? ಕರೆಕ್ಟ್. ಎನಿಥಿಂಗ್. ಸ್ವಿಮ್ಮಿಂಗ್, ನನಗೆ ಸ್ವಿಮ್ಮಿಂಗ್ ತುಂಬಾ ಭಯ. ಆ ಟೈಮಲ್ಲಿ ನೀರಲ್ಲಿ ಹೋಗೋದೇ ಭಯ ಬಿಟ್ಟಿದ್ದೆ. ಇವಾಗ ಒಂದು 2 ವರ್ಷದ ಹಿಂದೆ ನಾನು ಕಲಿತೆ ಸ್ವಿಮ್ಮಿಂಗ್. ಯಾವುದಕ್ಕೂ ವಯಸ್ಸಂತ ಇಲ್ಲ. ಕರೆಕ್ಟ್. ಆಮೇಲೆ ಒಂದು ನೀವು ನೆನ್ಪಿಟ್ಕೊಳ್ಳಿ, ಯಾರು ನಿಮ್ಮನ್ನ ಫೋರ್ಸ್ ಮಾಡಲ್ಲ. ಇವಾಗ ನಾನು ಶಿವರಂಜನಿನೇ ನೋಡಿ, ನಾವಿಬ್ರು ಇವಾಗ ವ್ಲಾಗ್ ಮಾಡ್ತಾ ಇದ್ದೀವಿ. ಏನಕ್ಕೆ? ನಾವಿಬ್ರಿಗೆ ಇದು ಇಷ್ಟ, ಹಿಂಗೆ ಮಾಡೋಣ, ಲೆಟ್ಸ್ ಟೆಲ್ ದ ಪಬ್ಲಿಕ್ ನಮ್ಮ ಲೈಫ್ ಹಿಂಗಿದೆ ಇಲ್ಲಿ. ಸೊ ಎನಿಥಿಂಗ್ ಒಂಥರ ಶೇರಿಂಗ್ ಅಷ್ಟೇ, ಬೇರೆ ಏನಿಲ್ಲ. ಬಟ್ ನಮ್ಮ ಮನೆಯವರು ಇಬ್ರು, ಇವರು ಅಷ್ಟೇ, ನಮ್ಮ ಮನೆಯವರು ಅಷ್ಟೇ, ಎಲ್ಲ ಸಪೋರ್ಟ್ ಮಾಡ್ತಾರೆ. ನನಗೆ ನಾನು ಮಾಡ್ತೀನಿ ಅಂದಾಗ ಮಾಡ್ತೀಯಾ, ಮಾಡು ಅಷ್ಟೇ. ನಾಳೆಗೆ ಏನಾರ ನಾವು ಡಿಸೈಡ್ ಮಾಡ್ಕೊಂಡು ಮಾಡಲ್ಲ ಅಂದ್ರೆ ಆರಾಮಾಗಿರಮ್ಮ, ಯಾಕೆ ಟೆನ್ಷನ್, ನಿಂಗೆ ಸುಮ್ಮನೆ ಆರಾಮಾಗಿರು ಹಂಗಂತಾರೆ. ಸೊ ಒಂದು ನೆನ್ಪಿಟ್ಕೋಬೇಕು, ನಮ್ಮ ಮಕ್ಕಳಾಗ್ಲಿ ಅಥವಾ ನಮ್ಮ ಹಸ್ಬೆಂಡ್ ಆರ್ ವೈಫ್ ಆರ್ ರಿಲೇಟಿವ್ಸ್ ಆರ್ ಫ್ರೆಂಡ್ಸ್, ಯಾರು ನಿಮ್ಮನ್ನ ಯಾವತ್ತೂ ಫೋರ್ಸ್ ಮಾಡಿ ಮಾಡು 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 ಅನ್ನಲ್ಲ. ಆ ಟೈಮ್ ಹೊಟ್ಟೋದಾಗ ಯಾವಾಗ ಗೊತ್ತಾ, ನಾವು ಮಕ್ಕಳಾಗಿದ್ವಲ್ಲ ಆವಾಗ ಮಾತ್ರ. ಅದಾದ್ಮೇಲೆ ಏನಿದ್ರು ನಮ್ಮ ರೆಸ್ಪಾನ್ಸಿಬಿಲಿಟಿ. ಇವಾಗ ನಾನು ನೋಡಿ ಹಿಂಗೆ ಆಯಿಲ್ ಹಾಕೋತೀನಿ ಡೈಲಿ, ಅವಳು ಆಯಿಲ್ ಕೊಟ್ಲು, ಇವಳು ಆಯಿಲ್ ಅಂತ ಹೇಳಿ ನಂಗೆ ಗೊತ್ತಿಲ್ಲ ಇವಾಗ ಎಷ್ಟು ಜನ ಇವಾಗ ಮನೆಯೊಳಗೆ ಟ್ರೈ ಮಾಡಿ ಇವಾಗ ಹಾಕೋತಾರೆ ಅಂತ. ನೀವು ಏನ್ ಗೊತ್ತಾ, ಹಾಕೊಂಡು ನನಗೆ ತಿಳಿಸಿ ನಿಜವಾಗ್ಲು. ಯಾಕಂದ್ರೆ ಇವಳು ಆಯಿಲ್ ಕೊಟ್ಲು, ಅವಳು ಒಂದ್ ದಿವಸ ಕೇಳಿದ್ಲು ನನ್ನ ಹಾಕದ ಅಂತ ಅಷ್ಟೇ. ಆಮೇಲೆ ಅಲ್ಲಿವರೆಗೂ ಇವಳಿಗೆ ಗೊತ್ತೇ ಇರ್ಲಿಲ್ಲ ನಾನು ಮಾಡ್ತೀನಿ ಅಂತ. ಹೌದು ನಾ ಮಾಡ್ತೀನಿ, ಅಲ್ಲ ನೀನು ಇದನ್ನ ಮಾಡ್ತೀನಿ ಅಂತ ಗೊತ್ತಿದ್ದು ಇಷ್ಟು ವರ್ಷ ಯಾಕೆ ಹೇಳಲಿಲ್ಲ ಅಷ್ಟೇ. ಸೊ ಇವಾಗ ನಾನು ಡೈಲಿ ನಾನು ಹಾಕೋಬೇಕು. ಸೊ ನಾನು ಹಾಕೊಂಡು ನಾನು ಡೈಲಿ ನನಗಿಷ್ಟ ನಾನು ಹಾಕ್ತೀನಿ, ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ನಿಮಗೆ ಬೇಕಾ ಚೆನ್ನಾಗಿ ಈ ಥರ ಬೆಳದಿಂಗಳ ಬಾಲೆ ಥರ ಸ್ಕಿನ್ ಬೇಕಾ, ನೀವು ನೋಡ್ಕೋಬೇಕು, ನಾನು ಬಂದು ಹೇಳೋಕ್ಕಾಗಲ್ಲ ತಾನೆ. ಆ ಥರ ಏನಾದರೂ ಒಂದು ನಿಮ್ದು ಏನು ಟ್ಯಾಲೆಂಟ್ ಇದ್ರೂ ಬೆಳೆಸ್ಕೊಂಡು ಹೋಗಿ, ನಿಜವಾಗ್ಲೂ ಬೆಳೆಸ್ಕೊಂಡು ಹೋಗಿ. ಮಾತ್ರ ಕಾಮೆಂಟಲ್ಲಿ ಹಾಕಬೇಕು ನೀವು. ಏನು ಗೊತ್ತಾ, ನಿಮ್ಗೆ ಇಷ್ಟ ಆಗಿರೋದು ಏನು ನೀವು ಮಾಡ್ತಾ ಇಲ್ಲ, ಮಾಡಬೇಕು ಅಂತಿದ್ರೆ ಸ್ನೇಹಿತರೆ ಕಾಮೆಂಟಲ್ಲಿ ಹಾಕಿ. ಆಮೇಲೆ ನಾವು ನೀವು ಎಲ್ಲ ಸೇರಿ ಹೇಗೆ ಇಂಪ್ರೂವ್ ಮಾಡೋಣ ಅದನ್ನ ಅಂತ ಯೋಚನೆ. ಹೌದು ಅಲ್ವಾ, ಹಾಕಿ ಕಾಮೆಂಟ್ ಅಲ್ಲಿ. ಯಾರಿಗೆ ಏನು ಇಷ್ಟ ನೋಡಿ, ನಮ್ಗೆ ಈ ಥರದ್ದು ಇಷ್ಟ ಬಟ್ ಇದು ನಾವು ಮಾಡ್ತಾ ಇಲ್ಲ ಅಂತೀರಾ, ಅದಕ್ಕೆ ನಾನು ಮತ್ತೆ ರಿಷಾ ಮತ್ತೆ ನೀವು ಸೇರ್ಕೊಂಡು ಅದನ್ನ ಮಾಡಕ್ ಶುರು ಮಾಡೋಣ. ಹೇಗ್ ಮಾಡೋದು, ಹೇಗೆ ಅದನ್ನ ಮುಂದಕ್ಕೆ ತರೋದು, ಮಾಡ್ಲೇಬೇಕು. ಮಾಡ್ತೀವಿ, ನೀವು ಅಲ್ಲಿ ಮಾಡಿ. ಲೆಟ್ಸ್ ಡೂ ದಟ್. ಹೌದು, ಯಾರೇ ಆಗ್ಲಿ, ಹುಡುಗರಾಗ್ಲಿ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಎಲ್ಲ ಒಂದೇನೆ. ನಾವು ಪಾಪ ಯಾವಾಗ್ಲೂ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀವಿ, ಹಂಗ ಅನ್ಕೋಬೇಡಿ. ಪಾಪ ಗಂಡ್ ಮಕ್ಳ ಬಗ್ಗೆನೂ ನಂಗೆ ತುಂಬಾ ಬೇಜಾರಾಗುತ್ತೆ. ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎಲ್ಲ ಬಂದ್ಮೇಲೆ ಇಟ್ಕೊಂಡು ಪಾಪ ಅವ್ರವ್ರೇ ಮರ್ತೋಗ್ಬಿಟ್ಟು ಅವ್ರದ್ದು ಏನೂ ಅವ್ರು ಮಾಡ್ತಾ ಇರಲ್ಲ ಆಕ್ಚುಲಿ. ಸೊ ನಾವೆಲ್ಲರೂ ಸೇರ್ಕೊಂಡು ನಮ್ದೇನ್ ಟ್ಯಾಲೆಂಟ್ ಇದೆ ಅದನ್ನ ಮುಂದೆ ತಗೊಂಡು ಹೋಗೋಣ. ನಮ್ಮ ಮನೇಲಿ ಸಂತೋಷ ಏನ್ ಗೊತ್ತಾ, ಇಷ್ಟು ವರ್ಷಗಳಿಂದ ನಾನೊಬ್ಳೆ ನನಗದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ. ಸಂತೋಷ್ ಒಂದೇ ಒಂದು 4 ವರ್ಷದಿಂದ ಕೇಳಿರೋದು ಬೈಕ್. ನನಗೆ ಬೈಕ್ ಬೇಕು, ಬೈಕ್ ನಂಗೆ ಓಡ್ಸೋಕೆ ಇಷ್ಟ ತುಂಬ. ಸೊ ಹಾಗೆ ಪ್ರತಿಯೊಂದನ್ನು ಕಲ್ಟಿವೇಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಅಬ್ಸಲ್ಯೂಟ್ಲಿ. ಸೊ ನಮಗೆ ಇವಾಗ ಈ ವಿಡಿಯೋ ಇಷ್ಟ ಆಗಿದೆಯಾ ಇಲ್ವಾ ಅನ್ನೋದಕ್ಕಿಂತ ನಿಮ್ ಕಾಮೆಂಟ್ಸ್ ಬೇಕು ನಮ್ಗೆ. ನಿಮ್ಗೆ ಏನ್ ಮಾಡ್ಬೇಕು ಅಂತ. ಅದಕ್ಕೆ ನಾವೇನಂದ್ರೆ ನಾವು ಆಕ್ಚುಲಿ ಎಲ್ಲಾ ಕಮೆಂಟ್ ಓದ್ತೀವಿ, ನಾವಿಬ್ರು ಓದ್ಬಿಟ್ಟು ನಾವಿಬ್ರು ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀವಿ. ಯಾಕಂದ್ರೆ ನಮಗೂ ಗೊತ್ತಾಗ್ಬೇಕು ನಿಮ್ಗೆ ಏನ್ ಇಷ್ಟ ಇಲ್ಲ. ಹೌದು. ಸೊ ನಿಮ್ ಪ್ಯಾಷನ್ ಬಗ್ಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ, ನಮಗೂ ತಿಳ್ಕೊಳಕ್ ತುಂಬಾ ಇಂಟ್ರೆಸ್ಟ್ ಇದೆ ಅಲ್ವಾ? ಅಬ್ಸಲ್ಯೂಟ್ಲಿ ಎಸ್. ಸೊ ಇದು ನೋಡಿ, ಇಲ್ಲಿ ಔಟ್ಡೋರ್ ಸೀಟಿಂಗ್. ಸೂಪರ್ ಗಾಳಿ ಇದೆ, ಮೇಲ್ಗಡೆ ನೋಡಿ ಹೆಂಗ್ ಕಾಣ್ತಾ ಇದೆ ಗಾಳಿಗೆ. ಮತ್ತೆ ಇಲ್ಲಿ ಲೈವ್ ಮ್ಯೂಸಿಕ್ ಇದೆಯಂತೆ ಇಲ್ಲಿ, ಅಲ್ಲ? ಹೌದು. ಯಾವ ದಿನಗಳಲ್ಲಿ ಕಣೆ? ಇಲ್ಲಿ ಫ್ರೈಡೇ ನೈಟ್. ಸೊ ನಿಮ್ಗೆ ಡೇ ಟೈಮ್ ಹಿಂಗೆ ಕಾಣ್ತಾ ಇದೆ ಅಲ್ಲ, ರಾತ್ರಿ ಸೂಪರ್ ಆಗಿರುತ್ತೆ. ಸೊ ನಾನು 2 ಡ್ರಿಂಕ್ ಕುಡ್ದೆ, ನೋಡಿ ಬಿಲ್ ಎಷ್ಟಂತ ಬರ್ದಿರಮ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಾನು ಇವಾಗ MTRಗೆ.
2 ಡ್ರಿಂಕ್ ನಾನು ಕುಡಿದ ತಕ್ಷಣ ಹೇಳ್ತಾ ಇದ್ದಾಳೆ ನಂಗೆ ಹಸುವಾಗ್ತಾ ಇದೆ, ಏಯ್, ನಡಿ ಆದ್ರೆ MTR ಗೆ ಹೋಗ್ಬೇಕು ಅಂತ. ಹಾ MTR ಹೋಗೋಣ, MTR ನಮ್ಮ ಸ್ನೇಹಿತರು ತೋರ್ಸೋಣ, ಇಲ್ಲೂ MTR ಇದೆ ಅಂತ ಅಲ್ವಾ. ಏನ್ ಫಿಲ್ಟರ್ ಕಾಫಿ? ಹಾ ಫಿಲ್ಟರ್ ಕಾಫಿ ತಿನ್ನೋದಾ ಅಥವಾ ಓನ್ಲಿ ತಿನ್ನೋದಾ? ಹಾ ಏನೋ ನೋಡೋಣ, ಅಲ್ಲಿ ಹೋಗಿದ ತಕ್ಷಣ ಮೂಡ್ ಹೆಂಗ್ ಚೇಂಜ್ ಆಗುತ್ತೆ ಅಂತ, ಅದಕ್ಕೆ ನಾನು ಹೇಳ್ದೆ ನಡಿ ಬರಲೇ ಅಂದೆ. ಸೊ MTR ಇರೋದು ಬರ್ದುಬಾಯಲ್ಲೇ. ಹೌದು, ನಾವ್ ಇವಾಗ ಹೋಗಿದ್ವಲ್ಲ ಪರ್ಮಿಟ್ ರೂಮ್, ಅಲ್ಲಿಂದ ಒಂದು 5 ನಿಮಿಷ ಅಷ್ಟೇ. ಅಷ್ಟೇ. ಸೊ ಹೋಗೋಣ MTR ಗೆ. ಬಾ ಹೋಗೋಣ ಬಾ. ಯಾರ್ ಬುದ್ಧಿ ಹೇಳಿ ನನ್ ಬಿಟ್ಟು ಓಡೋದು ತಿನ್ನೋ ಜಾಗ ಬಂದ ತಕ್ಷಣ? ಹೌದು ನೋಡಿ, ಇವತ್ತಿನ ಸ್ಪೆಷಲ್ ಏನೇನಿದೆ ಅಂತ ಬರ್ದಿಯಾರು ನೋಡಿ. ನೋಡಿ ಸ್ನೇಹಿತರೆ, ಇವಳು ಜೋರಾಗಿ ನಗ್ತಾ ಇದ್ದಾಳೆ. ಫಿಲ್ಟರ್ ಕಾಫಿ 8 ದಿರಮ್ ಇಲ್ಲಿ ಅಂತ. ನಾ 10 ದಿರಮ್ಗೆ ಜಿನ್ ಕುಡಿದು ಬಂದೆ. 10 ಗ್ರಾಮ್ಗೆ ಜಿನ್ ಕುಡಿದಿದ್ದೀನಿ, ಇಲ್ಲಿ 8 ಗ್ರಾಮಿಗೆ ಫಿಲ್ಟರ್ ಕಾಫಿ ಕುಡಿತಾ ಇದೆಯಾ ಅಂತ ಜೋರಾಗಿ ನಗ್ತಾ ಇದ್ದಾಳೆ ಇವಳು. ಅದು ಕರೆಕ್ಟೇ. ಅಂತ ಒಂದು ತುಂಬ ಒಳ್ಳೆ ಫರ್ನಿಚರು ಆ ಥರ ಎಲ್ಲ ಏನಿಲ್ಲ, ಅಲ್ಲೇನೆ ಸಿಂಪಲ್, ವೆರಿ ಸಿಂಪಲ್. MTR ಬೆಂಗಳೂರಲ್ಲೂ ಸಿಂಪಲ್ ಆಗೇ ಇರೋದು. ಹೌದೌದು, ಊಟ ಚೆನ್ನಾಗಿ ಸಿಗುತ್ತೆ ಹಾಂ ಅಲ್ವಾ? ಅಲ್ಲ ನೋಡೋ ಸಿಂಪಲ್, ಅಲ್ಲೂ ಸಿಂಪಲ್. ಇವಾಗ ಬಿಸಿ ಬಿಸಿಯಾಗಿ ಗರಿ ಗರಿ ಆಗಿರೋ ವಡೆ ಬರುತ್ತೆ, ಮಸಾಲೆ ದೋಸೆ ಬರುತ್ತೆ. ಹೌದು, ಕಾಯ್ತಾ ಇದೀವಿ ಹೊಟ್ಟೆ ಚುರ್ಚುರು. ಆಮೇಲೆ ಅವಳು ಫಿಲ್ಟರ್ ಕಾಫಿ ಕುಡಿತಾಳೆ 8 ದಿರಮ್ ಕೊಟ್ಟು. ನಾ ಅದನ್ನೇ ನೋಡ್ಬೇಕು ಈಗ. ಕರೆಕ್ಟ್. ತೋರಿಸಿ MT ಹೊಡಿತಾ ಇದೆ ಅಂತ ನೋಡಿ, ನೋಣ ಯಾರು ಇಲ್ಲ. ಟೈಮ್ ಇವಾಗ ಎಷ್ಟು? 5:45. ಯಾಕೆಂದರೆ ಇಂಡಿಯಾದಲ್ಲಿ ಒಂಥರ ಏನಂದರೆ, ಬೆಳಗ್ಗೆ ಆಫೀಸಿಗೆ ಹೋಗ್ತಾರೆ ಅಂತ ಅನ್ಕೋ, ಎಲ್ಲ ತಿಂಡಿ ಅಂದ್ಕೊಂಡು ತಿಂತಾರೆ. ಆಫೀಸಿಂದ ಬರ್ತಾ ನಿಂಗೆ ಗೊತ್ತಾ, ಬೇಕ್ರಿಲಿ ನಿಂತ್ಕೊಂಡು ಒಂದು ಟೀ ಇಟ್ಕೊಂಡು ಬನ್ ತಿನ್ಕೊಂಡು ಆ ಥರ ಎಲ್ಲ ಮಾಡ್ತಾರೆ. ಇಲ್ಲಿ ಹಂಗಲ್ಲ. ಇಲ್ಲೇನಂದರೆ ರಾತ್ರಿ ಊಟಕ್ಕೆ ಅಂತ ಬರ್ತಾರೆ. ನೀವು ರಾತ್ರಿ ಬನ್ನಿ, ಇಲ್ಲಿ ಫುಲ್ ಇರುತ್ತೆ. ಹೌದು, ರಾತ್ರಿ ಅಂತ ಬರ್ತಾರೆ, ಮಧ್ಯಾಹ್ನ ಅಂತ ಬರ್ತಾರೆ. ಬೆಳಿಗ್ಗೆ ತಿನ್ನಕ್ಕೆ ಅಂತ ಬಂದರೂ ಕಮ್ಮಿನೇ. ಬೆಂಗಳೂರು ಥರ ಆಫೀಸಿಗೆ ಹೋಗ್ತಾ ಹೋಗ್ತಾ ತಿನ್ಕೊಂಡು ಹೋಗೋದು, ಆಫೀಸಿಂದ ಬರ್ತಾ ಬರ್ತಾ ತಿನ್ನೋದು, ಅದೆಲ್ಲ ಸ್ವಲ್ಪ ಇಲ್ಲಿ ಕಮ್ಮಿ ಅಷ್ಟೇ. ಅದು ಅಲ್ಲದೆ ಊಟನೂ ತುಂಬ ಬೇಗನೆ ಮಾಡ್ತಾರೆ. ತುಂಬ ಬೇಗ ಮಾಡ್ತಾರೆ. ಇನ್ನೊಂದೇನೆಂದರೆ, ಈ ಥರ ಹೋಟೆಲಿಗೆ ಬಂದು ತಿನ್ನಲ್ಲ. ನೀವು ಕೆಫೆಟೇರಿಯಾಗಳ ಅಲ್ಲಿ ಹೋಗ್ತಾ ತೋರಿಸು ರಿಷಾ. ಹೌದು, ಅವ್ರ ಹತ್ರ ಬಂದು ನಿಲ್ತಾರೆ, ತಿಂತಾರೆ. ಹೌದು ಹೌದು. ಹೋಟೆಲ್ಗಳು ಸ್ವಲ್ಪ ಅದೇ ಮಧ್ಯಾಹ್ನ ಫುಲ್ಲು ರಶ್ ಇರುತ್ತೆ. ಅಮ್ಮ ಒಂದ್ಸತಿ ಜಾಗನೇ ಸಿಕ್ಕಲ್ಲಪ್ಪ, ಹೊರಗಡೆ ಎಲ್ಲ ನಿಂತ್ಕೊಂಡು ವೆಯ್ಟ್ ಮಾಡಬೇಕು, ಆ ಥರ ಇರುತ್ತೆ. ಆಮೇಲೆ ಇನ್ನೊಂದು ರಾತ್ರಿ ಹೊತ್ತಲ್ಲಿ ಫುಲ್ ಇರುತ್ತೆ ಆ ಥರ ಅಲ್ವಾ? ಕರೆಕ್ಟ್. ಹೊತ್ತು ತಗೊಂಡ್ರಲ್ಲ ಎಲ್ಲ ಬಿಸಿ ಬಿಸಿ ಮಾಡ್ತೀರಾ ಅಲ್ವಾ? ಚೆನ್ನಾಗಿ ಕಾಣ್ತಾ ಇದೆ, ಗರಿ ಗರಿಯಾಗಿ ಚೆನ್ನಾಗಿರುತ್ತೆ. ಇವ್ರದ್ದು ಅಲ್ವಾ? ತುಂಬಾನೇ ಚೆನ್ನಾಗಿರುತ್ತೆ. ಕ್ರಿಸ್ಪಿ ಆಗಿದೆ ಕಣೆ. ತಿನ್ನು ಒಂದು ಬಾಯಿಗೆ ಹಾಕಿ ಹೇಳು. ಸೂಪರ್ ಬಿಸಿ, ಸೂಪರ್ ಬಿಸಿ. ನೀನು ಸ್ವಲ್ಪ ಬಿಸಿನೂ ಕಮ್ಮಿ, ಖಾರನೂ ಕಮ್ಮಿ. ಬಿಸಿ ಖಾರ ಎಲ್ಲ ನನ್ನ ಡಿಪಾರ್ಟ್ಮೆಂಟ್. ಹೌದೌದು. ಬೆಸ್ಟ್ ಏನು ಗೊತ್ತಾ, ನಾನು ಚಟ್ನಿ ಜೊತೆ ತಿಂತೀನಿ, ಅವಾಗ ಬಿಸಿ ಗೊತ್ತಾಗಲ್ಲ. ಅದರ್ವೈಸ್ ಸಾಂಬಾರ್ ಇಸ್ ಆಲ್ಸೋ ಹಾಟ್. ಹೆಂಗಿದೆ ಹೇಳು ಟೇಸ್ಟ್? ಬಾಯಿ ಸುಟ್ಕೋಬೇಡ. ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿದೆ. ಹೇಳೋದು ತಿನ್ನು ನೀನು. ಹೇಳ್ತಾರೆ ನೋಡು, ಹೊಟ್ಟೆ ಹುಳ ಎಲ್ಲ ಸತ್ತೋಯ್ತು ಅಂತ. ಆ ಥರ ಕ್ರಿಸ್ಪಿ ಆಗಿದೆ ಅಲ್ವಾ? ಪರವಾಗಿಲ್ಲ, ಕ್ರಿಸ್ಪಿ ಆಗಿದೆ. ಹೌದು, ಅದೇ ಚೆನ್ನಾಗಿ ಕೊಡ್ತಾ ಇದ್ದ ಮತ್ತೆ. ಸೂಪರಾ? ಚಟ್ನಿನೂ ತುಂಬ ಚೆನ್ನಾಗಿದೆ. ನಿಜ ಟೇಸ್ಟ್ ಚೆನ್ನಾಗಲ್ಲ? ಪರವಾಗಿಲ್ಲ, ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ. ತಿನ್ನೋಣ. ನಮ್ಮ ದೋಸೆ ಪ್ರಿಯರು. ಈ ದೋಸೆ ಬಣ್ಣ ನೋಡು, ಒಳ್ಳೆ ರಾಗಿ ಇದ್ದಂಗಿದೆ ಅಲ್ವಾ? ಹೌದು. ನಾನು ಒಂದೇ ಹೇಳ, ಏನೇನಿದೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಬಟ್ ಏನೇ ಮಾಡಲಿ ರುಚಿ ಅಂತೂ ಇದೆ ಡೆಫಿನೆಟ್ಲಿ. ಅಷ್ಟೇ, ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ ಪಲ್ಯ. ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ದಪ್ಪ, ಅದೇ ನಮ್ಮ ಬೆಂಗಳೂರಲ್ಲಿ ಹಿಂಗೆ ತಾನೇ ಸಿಕ್ಕೋದು, ಸ್ವಲ್ಪ ದಪ್ಪ ಇದ್ಬಿಟ್ಟು ರೋಸ್ಟ್ ಆಗಿದ್ದು ಹಾಗೆ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂಥರ ರಾಗಿ ಹಿಟ್ಟು ಅನ್ಸುತ್ತಲ್ವೇನೆ. ಬಟ್ ಹೆಂಗಿದೆಯಾ? ಟೇಸ್ಟ್ ಚೆನ್ನಾಗಿದೆ. ಹೌದು.
ಬಟ್ ನೋಡೋಕೆ ಬೇರೆ ಥರ. ಅದೇ ನೋಡಬಾರ್ದು, ಬರೀ ಹಂಗೆ ತಿನ್ನಬೇಕು. ಅಥವಾ ಇಪ್ಪ MTR ಹೋಗಿ ತಿಂದ್ಬಿಟ್ಟು, ಬೆಂಗಳೂರು MTR ತಿಂದ್ಬಿಟ್ಟು ಕಂಪೇರ್ ಮಾಡಬೇಕಲ್ವಾ? ಬಟ್ ಬೆಂಗಳೂರು MTR ಅಲ್ಲೂ ಹಿಂಗೆ ಕಲರ್ ಇರುತ್ತೆ ದೋಸೆ. ಏನು ಕತ್ತೀಯೋ ಸ್ನೇಹಿತರೆ, ತಿಳಿಸಿ ದಯವಿಟ್ಟು. ಯಾರಾದರೂ MTRಗೆ ಹೋಗಿದ್ರೆ ನೋಡಿ ಈ ಥರನೇ ಬಣ್ಣ ಇರುತ್ತಾ ಅಂತ ದಯವಿಟ್ಟು ತಿಳಿಸಿ. ಸ್ವಲ್ಪ ರಾಗಿ ಹಿಟ್ಟಂತಂಗಿದೆ ಅಲ್ವಾ? ತಿಳಿಸಿ ಸ್ನೇಹಿತರೆ, ಯಾರು ಹೋಗ್ತೀರಾ MTRಗೆ, ಹೋಗ್ಬಿಟ್ಟು ತಿಂದ್ಬಿಟ್ಟು ನಮಗೊಂಚೂರು ತಿಳಿಸಿ. ಹೌದು. ಮತ್ತೆ ಏನೇ ನನಗೆ ಒಂದು ಸತಿ ಏನಿಸುತ್ತೆ ಗೊತ್ತಾ, ಈ ಫೇಮಸ್ ಜಾಗಗಳಲ್ಲಿ ನಾವು ತಿನ್ನಕ್ಕೆ ಹೋಗ್ತೀವಲ್ಲ. ಶುಗರ್ ಆ್ಯಡ್ ಆಗಿಲ್ಲ ಸಪ್ರೇಟು. ಹಾಂ, ಥ್ಯಾಂಕ್ಸ್. ಸ್ಟ್ರಾಂಗ್ ಇದೆ ಅಲ್ಲ? ಸ್ಟ್ರಾಂಗ್ ನೋಡಿ, ಬೇಕಾದ್ರೆ ಡೆಕೋರೇಷನ್ ತಂದು ಕೊಡ್ತೀನಿ. ನಿಂಗೆ ಸ್ಟ್ರಾಂಗ್ ಬೇಕೇನೆ? ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು. ಆಯಿತಾ? ನನಗೆ ಈ ಥರ ಈ ಫೇಮಸ್ಸು ಅಂತ ಹೇಳುವಾಗ, ನೀನು ಯಾವ ಥರ ವಿದ್ಯಾರ್ಥಿ ಭವನ್ ಯಾವ ಥರ ಹೋಗಿದ್ದೇನೆ? ಹೋಗಿದ್ದೀನಿ. ತಟ್ಟೆ ಮೇಲೆ ತಟ್ಟೆ ಇಟ್ಕೊಂಡು ದೋಸೆ ನಾನು ಇನ್ನು ಜೀವನದಲ್ಲಿ ನಾನು ಬದುಕಿರೋವರೆಗೂ ಅದಕ್ಕೆ ಮಾತ್ರ ಹೋಗಲ್ಲ. ಯಾಕೆ? ನನಗೊಂದು ಎಕ್ಸ್ಪೀರಿಯನ್ಸು ರಿಷಾ. ನಮ್ಮ ತಾಯಿಗೆ ಅದೇ ಡಯಾಲಿಸಿಸ್ ಎಲ್ಲ ಹಾಕ್ಕೊಂಡು ಹುಷಾರಿಲ್ಲ ಅಲ್ವಾ? ಏನೋ ವಿದ್ಯಾರ್ಥಿ ಭವನ ಅಂದರೆ ನಮ್ಮ ತಾಯಿ ಅವರು ಸಣ್ಣವ್ರು ಇರ್ಬೇಕಾದ್ರೆ ತಿಂದಿರೋಂಥ ಜಾಗ. ಸೊ ಹಾಗಾಗ್ಬಿಟ್ಟು ಅವ್ರಿಗೇನೋ ಅಲ್ಲೇನೋ ಮಸಾಲೆ ದೋಸೆ ತಿನ್ನಬೇಕು ಅಂತ ಏನೋ ಆಸೆ ಆಯಿತು. ನಾವಿದ್ದೀವಿ ನೆಲಮಂಗ್ಲದಿಂದ ವಿದ್ಯಾರ್ಥಿ ಭವನಿಗೆ ಬಂದ್ವಿ. ಬಂದರೆ ನಿಂಗೆ ಅಲ್ಲಿನ ಸಿಸ್ಟಮ್ಮು ಗೊತ್ತಿರೋದು ಎಲ್ಲ ಜನ ಗೊತ್ತಿರುತ್ತೆ. ಏನಂದರೆ ಫಸ್ಟ್ ಅವರೆಲ್ಲ ಬರ್ಕೋತಾರೆ, ಆಮೇಲೆ ಎಷ್ಟು ಜನ ಏನದು ಒಳಗಡೆ ಕಳಿಸ್ತಾ ಇರ್ತಾರೆ. ವೇಟಿಂಗ್ ಔಟ್ಸೈಡ್, ಇಲ್ಲಿಂದ ಅಲ್ಲಿವರೆಗೂ ವೇಟಿಂಗ್ ಇರುತ್ತೆ. ಸೊ ಅದನ್ನು ನಾನೇನು ಬ್ಲೇಮ್ ಮಾಡಲ್ಲ. ವೇಟಿಂಗ್ ನಾವು ಮಾಡಲೇಬೇಕು. ಆಯಿತು, ನಾವು ನಿಂತ್ಕೊಂತು ಕೂತ್ಕೊಳ್ಳೋಕೆ ಜಾಗ ಇಲ್ಲ. ನಮ್ಮ ತಾಯಿ ಡಯಾಲಿಸಿಸಲ್ಲಿದ್ದಾರೆ, ಅದರಲ್ಲೂ ಪೆರಿಟೋನಿಯಲ್ ಡಯಾಲಿಸಿಸ್ಸು, ಅಂದರೆ ಡಯಾಲಿಸಿಸ್ದು ಲಿಕ್ವಿಡು ಹೊಟ್ಟೆಲಿ ಕಟ್ಕೊಂಡಿರ್ತಾರೆ. ಹೇಳುವಾಗ ನಿಮ್ಗೆ ನಿಜವಾಗ್ಲೂ ಬೇಜಾರಾಗತ್ತೆ. ಈಗೇನೋ ಆಸೆ ಆಯಿತು ಆಯಿತಾ. ಆಮೇಲೆ ಒಳಗಡೆ ಹೋಗಿದ ತಕ್ಷಣ ಕೂತ್ಕೊಳ್ಳೋಕೆ ಹೇಳಿದ್ರು. ಅದೇ ಹಿಂಗೆ ಅದು ಆವಾಗ ಏನಾಯಿತು ಅಂದರೆ, ಯಾವುದೋ ಒಂದು ಚೇರ್ ಹತ್ರ ಒಂದು 16 ಜನನೋ ಏನೋ ಒಂದು ಟ್ರೂಪ್ ಥರ ಆ ಕಡೆ ಇದ್ದರು. ನಾವು ಅದ್ರ ಮಧ್ಯೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಚೇರ್ ಸಿಕ್ತು, ಅಮ್ಮ ಕೂತ್ಕೊ ಅಂತ ಹೇಳಿ ನಾನು ಕೂರಿಸಿದ್ದೀನಿ. ಅಲ್ಲೇನಾಯಿತು, ಅದರಲ್ಲಿ ಯಾವುದೋ ಒಂದು ಟ್ರೂಪಲ್ಲಿ ಒಂದು 4 ಜನ ಸ್ವಲ್ಪ ಆ ಕಡೆ ಕೂತ್ಕೊಂಡ್ರು. ಏನೇ ಹಿಂಗೆ ಇರುತ್ತೆ ಕಣ, ಇರೋದು ಇಷ್ಟು ಸಣ್ಣ ಜಾಗ. ಅವನು ಸಪ್ಲೈಯರ್ ಬಂದ್ಬಿಟ್ಟು, ನೀವು ಹೇಳಿ, ನೀವು ಆ ಕಡೆ ಹೋಗಿ ಕೂತ್ಕೊಳ್ಳಿ, ಇವ್ರು ಒಂದು ಲೈನಲ್ಲಿ ಕೂತ್ಕೊಳ್ಳಿ ಅಂತ. ನಾನು ಹೇಳಿದೆ, ಅವ್ರು ಹುಷಾರಿಲ್ಲ, ಅವ್ರನ್ನ ಎಪ್ಸೋಕ್ಕಾಗಲ್ಲ, ಅವ್ರು ಆಲ್ರೆಡಿ ಫುಲ್ಲು ಟಯರ್ಡ್ ಆಗಿದ್ದಾರೆ. ಸೊ ಬೇಡ ಅಂತ ಹೇಳಿದ್ರೆ, ನೀವು ಹೇಳಿ ಅಂತ ಎಬ್ಬಸಿದ್ದಾನೆ. ರಿಷಾ, ನಾನು ಹೇಳ್ತೀನಿ, ನಾನೊಬ್ಬಳೇ ತಿನ್ನಕ್ಕೆ ಹೋಗಿದ್ರೆ ನಾನು ಸಖತ್ತ ಉಗಿದ್ಬಿಟ್ಟು ಎದ್ದು ಬಂದುಬಿಡ್ತಾ ಇದ್ದೆ. ನಾನು ಹೋಗಿ ನಮ್ಮ ತಾಯಿ ಆಸೆ ಪಟ್ಟಿದ್ದಾರೆ, ತಿನ್ನಿಸ್ದೆ ವಾಪಸ್ ಹೆಂಗೆ ಕರ್ಕೊಂಡು ಹೋಗಲಿ. ಅದಕ್ಕೆ ನಾನೇನು ಮಾಡಿದೆ, ಇಲ್ಲ ಕೂತ್ಕೊಂಡಿದ್ದ ತಕ್ಷಣ ಅಷ್ಟೊತ್ತಿಗೆ ಅದೇ ಅದ್ರೊಳಗೆ ಇದ್ದಿದ್ದು ಅಲ್ಲೊಂದು 16 ಜನ ಇದ್ರಲ್ಲ, ಅದ್ರಲ್ಲಿ ಯಾವುದೋ ಒಂದು ಹೆಂಗ್ಸ್ ಬಂದುಬಿಟ್ಟು, ಮೇಡಮ್ ಪರವಾಗಿಲ್ಲ, ನೀವು ಇಲ್ಲಿ ಕೂತ್ಕೊಳ್ಳಿ ಅಂದ್ಬಿಟ್ಟು, ಅಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾರಲ್ವ, ಅಲ್ಲೇ ಕೂರಿಸಿ ಅಂತ. ಹಂಗೆ ಅಂದ್ರೂ ಸಪ್ಲೈಯರಿಗೆ ಇದಿಲ್ಲ ಆಯಿತಾ. ನಮ್ಮ ತಾಯಿ ಮುಖ ನೋಡಿದ್ರೇ ಹೇಳ್ಬೋದು, ರಿಷಾ ಫುಲ್ಲು ಹುಷಾರಿಲ್ಲ ಅನ್ನೋ ಥರ. ಈ ಹುಷಾರಿಲ್ಲದೆ ಇರೋರು ಮುಖದಲ್ಲಿ ಗೊತ್ತಾಯ್ತಾ, ಯಾರು ಆ್ಯಕ್ಟಿಂಗ್ ಮಾಡಬೇಕಾಗಿಲ್ಲ ಆಯಿತಾ. ಅದಾದಮೇಲೆ ಅವನು ನಾವೇನೋ ಮಸಾಲೆ ದೋಸೆ ಅಂತೂ ತುಂಬ ಚೆನ್ನಾಗಿ ನೆನಪಿದೆ ನನಗೆ. ಆರ್ಡ್ರ್ ಮಾಡಿದ್ವಿ, ಮತ್ತೇನು ಆರ್ಡ್ರ್ ಮಾಡಿದ್ವೋ ಗೊತ್ತಿಲ್ಲ. ನಮ್ಮ ತಾಯಿ ಒಂದು ತುತ್ತು ಇಡೋಕ್ಕಾಗಲಿಲ್ಲ ಅವರಿಗೆ. ಅಂದರೆ ಅಲ್ಲಿ ಅಷ್ಟು ವೆಯ್ಟ್ ಮಾಡಿ ನಿಂತು ಬಂದಿಲ್ಲ ಅವರಿಗೆ. ಅದೇನಾಯಿತು, ಸುಸ್ತು ಜೋರಾಗ್ಬಿಟ್ಟು ಅವ್ರಿಗೇನು ಸಿಕ್ಕಲಿಲ್ಲ, ತಿನ್ನಲಿಲ್ಲ, ಏನು ಒಂದು ತುತ್ತು ಕೂಡ ತಿನ್ನಲಿಲ್ಲ. ನನ್ನ ಜೀವನದ ನಾನು ಬದುಕಿರೋವರೆಗೂ ನಾನು ಆ ಹೋಟೆಲಿಗೆ ಮಾತ್ರ ನಾನು ಕಾಲಿಡಲ್ಲ ಕಣೆ. ನಾನು ಹೋಗಲ್ಲ. ನಂಗೆ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂದರೆ, ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ಏನು ಅಲ್ಲ, ಒಂದು ಮನುಷ್ಯನಿಗೆ ಒಂದು ಬೆಲೆ ಇಲ್ವಾ? ಆಯ್ತು, ಬೇಡ, ಮನುಷ್ಯನಿಗೆ ಬೆಲೆ ಬೇಡ, ನಮ್ಮಂಥವ್ರಿಗೆ ಬೆಲೆ ಕೊಡಬೇಡಿ. ಒಂದು ವಯಸ್ಸಾದವರಿಗೆ ಒಂದು ಮರ್ಯಾದೆ ಬೇಡವಾ? ಅಲ್ಲ, ಇಂಡಿಯಾದಲ್ಲಿ ತುಂಬ ಜನ ವಯಸ್ಸಾಗಿರೋ ತುಂಬ ಗಟ್ಟಿಮುಟ್ಟಿಯಾಗಿರ್ತಾರೆ, ನಾನು ಒಪ್ಕೋತೀನಿ. ಆದರೆ ಇವು ಹುಷಾರಿಲ್ಲ ಅನ್ನೋದು ಗೊತ್ತಾಗುತ್ತೆ ಕಣೆ. ಹೆಂಗೆ ಅಂದರೆ, ನಾನು ವಿದ್ಯಾರ್ಥಿ ಭವನ್ ಅಂತ ಹೆಸರು ಹೇಳಿದ್ರೇ ನನಗೆ ಒಂಥರ ಮೈ ಉರ್ದಂಗೆ ಆಗುತ್ತೆ. ನಂಗೆ ನಿಜವಾಗ್ಲೂ ವಿಷಯ, ನಾನು ಅಲ್ಲಿ ಇರಲಿಲ್ಲ, ಬಟ್ ನನಗೆ ಇವಾಗ ಅದು ಕೇಳಿಸ್ಕೊಂಡ್ರೆ ನಂಗೆ ಇಷ್ಟು ಬೇಜಾರು, ನಿಜವಾಗ್ಲೂ ಬೇಜಾರಾಗುತ್ತೆ. ವೆರಿ ಸ್ಯಾಡ್. ಏನಪ್ಪ ಅದು ಯಾಕೆ ಆ ಥರ ಬಿಹೇವ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ನೋಡಿ ಸ್ನೇಹಿತರೆ, ಶಿವರಂಜನಿ ಕಣ್ಣಲ್ಲಿ ನೀರು ಬರೋಂಗಾಯ್ತು ಇವತ್ತು.
MTRಗೆ ಬಂದಿದ್ದು ವಿದ್ಯಾರ್ಥಿ ಭವನವ್ರು ಮಾಡಿರೋದು ತಪ್ಪಲ್ವಾ? ನನಗೆ ತುಂಬ ಬೇಜಾರಾಗ್ತಾ ಇದೆ. ನಾನು ಅಲ್ಲಿ ಇರಲಿಲ್ಲ, ಬಟ್ ನಿಮಗೇನು ಅನಿಸ್ತಾ ಇದೆ? ಹೀಗೆ ಮಾಡ್ಬೋದಾ ಯಾರಾನ?